ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ 1.5 year ನಾವು ವರ್ಕ್ ಮಾಡಿದ್ದೀನಿ. ಅಂದ್ರೆ ಏಳುಮಲೆ ಸ್ಟಾರ್ಟ್ ಆದಾಗ್ಲೇ ನಾನು ಈ ಸಿನಿಮಾಗೂ ಕೂಡ ನಾನು ಸೈನ್ ಮಾಡಿದ್ದು. ಸೊ ತುಂಬಾ ಇಟ್ಸ್ ಅ ವೆರಿ ಗುಡ್ ಟೀಮ್ ಅಂತ ಹೇಳ್ಬೋದು ಫಸ್ಟ್ಲಿ. ಅಂಡ್ ಒಳ್ಳೆ ಐ ಆಮ್ ರಿಯಲಿ ಲಕ್ಕಿ ಈ ಒಂದು ಟೀಮ್ನ, ಈ ಒಂದು ಪ್ರೊಡಕ್ಷನ್ ಹೌಸ್ ನನಗೆ ಸಿಕ್ಕಿರೋದು. ಪ್ರತಿಯೊಬ್ರು ಕೂಡ ಇಲ್ಲಿ ಲೈಕ್ ನಾವು ಈ ವರ್ಕ್ ಮಾಡಿದೀವಿ, ಇಲ್ಲಿ ಮಾಡಿದೀವಿ, ಅದೊಂದು ಏನ್ ಹೇಳ್ತಾರೆ, ಅದೊಂದು ಆಟಿಟ್ಯೂಡ್ ಯಾರಿಗೂ ಇಲ್ಲ. ಇಲ್ಲೆಲ್ಲರೂ ಹೊಸದಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಂಡ್ ಈವನ್ ಜಾನಿ ಮಾಸ್ಟರ್ ಇರ್ಬೋದು, ಅಂಡ್ ನಾನು ಅವರಿಗೆ ಹೊಸಬ್ರಾಗಿರ್ಬೋದು, ನಾನು ಫಸ್ಟ್ ಟೈಮ್ ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇರೋದು. ಈಸ್ ಆಲ್ಸೋ ಲೈಕ್ ನನ್ಗೇನಾದ್ರೂ ಕಷ್ಟ ಆಗ್ತಿದೆಯಾ, ಓಕೆ ಸ್ಪಾಂಟೇನಿಯಸ್ ಅಲ್ಲೇ ಚೇಂಜ್ ಮಾಡ್ತಾರೆ. ಸೊ ಪ್ರತಿಯೊಬ್ರು ಜೊತೆನೂ ವರ್ಕ್ ಮಾಡಿ ನನಗೆ ತುಂಬಾ ಖುಷಿ ಆಗಿದೆ. ಈಗಾಗಲೇ ಒಂದು 10 days ನಂದು ಅಷ್ಟೇ ಶೂಟ್ ಇರೋದು. 1.5 years ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಂಡ್ ಪ್ರತಿಯೊಂದನ್ನು ಕೂಡ ಏನೇ ಅರ್ಥ ಆಗಿಲ್ಲ ಅಂದ್ರೆ ಇವನ್ ನಮ್ಮ ಕಿರಣ್ ಸರ್ ಡೈರೆಕ್ಟರ್ ಇರ್ಬೋದು, ಅಂಡ್ ಮನೋಜ್ ಸರ್, ಪ್ರತಿಯೊಬ್ರು ಕೂಡ ಯಾವ್ದಾದ್ರು ಸೀನ್ ಬರ್ಲಿಲ್ವಾ, ಓಕೆ ಸ್ವಲ್ಪ ಕೂಲ್ ಆಗೋ ಮೊದಲು ಆಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡು, ಬಿಫೋರ್ ವರ್ಕ್ಶಾಪ್ ಎಲ್ಲ ಮಾಡಿ. ಅಂಡ್ ಸೆಟ್ಟಲ್ಲೂ ಕೂಡ ಏನಾದರೂ ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಗೊಂಡು ಅವರೇ ಬಂದು ಪ್ರಾಕ್ಟೀಸ್ ಮಾಡಿಸಿ ದೆನ್ ಶಾರ್ಟಿಗೆ ಹೋಗ್ತೀವಿ. ಸೊ ಈ ತರ ಪ್ರೀ ಏನಂತಾರೆ ಅದು ವರ್ಕ್ಶಾಪ್ ಎಲ್ಲ ಮಾಡ್ಕೊಂಡು ಮಾಡ್ತೀವಲ್ಲ. ಸೊ ಪ್ರತಿಯೊಬ್ರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಈ ಒಂದು ಟೀಮ್ನ ನಾನು ಪಡೆಯೋದಕ್ಕೆ ಐ ಆಮ್ ರಿಯಲಿ ಲಕ್ಕಿ. ಅಂಡ್ ಎಸ್, ಅಶ್ವಿನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಅ ವೆರಿ ಹಾರ್ಡ್ ವರ್ಕರ್. ಅಂಡ್ ಪ್ರತಿಯೊಂದು ಅಂದ್ರೆ ಲೈಕ್ ಬೇಗ ತಗೊಂತಾರೆ, ಏನಾದ್ರೂ ತಪ್ಪಾದ್ರೂ ಸರಿ, ಕರೆಕ್ಟ್ ಆದ್ರೂ ಸರಿ, ಬೇಗ ತಗೊಂತಾರೆ. ಸೊ ನನಗೆ ಮೊದಲನೇದಾಗಿ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಬಹಳ ಒಳ್ಳೆ ಟೀಮ್. ಅಂಡ್ ಸ್ಟೋರಿ ವೈಸ್ ಇಟ್ಸ್ ಅಮೇಝಿಂಗ್ ಸ್ಟೋರಿ. ಈ ಒಂದು ಸ್ಟೋರಿನ ನಾನು ಅಂದ್ರೆ ಲೈಕ್ ನಾನು ಮಾಡಿದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸಿದ್ದು ಮೊದಲು. ಸೊ ಅದಕ್ಕೋಸ್ಕರ ಈ ಒಂದು ಟೀಮ್ನ ನಾನು ಒಪ್ಕೊಂಡಿದ್ದೆ. ಅಂಡ್ ಈ ಸಿನಿಮಾನ ನಾನು ಒಪ್ಕೊಂಡೆ. ಹೇಳ್ಬೋದಾ? ಯಾ ಯಾ ಕರೆಕ್ಟ್. ಸಿರಿ ಸಿರಿ ಶಿ ಈಸ್ ಅ ಯೂಟ್ಯೂಬರ್. ಅಂಡ್ ಅವ್ರದೊಂದು ಹೇಳ್ಬೋದಲ್ಲ ಅಷ್ಟೇ. ಓಕೆ ಗರಡಿಯಲ್ಲಿ ಸೊನಾಲ್ ಕೂಡ ಸೇಮ್ ಕ್ಯಾರೆಕ್ಟರ್ ಮಾಡಿ. ಓಕೆ ಗರಡಿ ಮೂವಿಯಲ್ಲಿ ಸೊನಾಲ್ ಬ್ಲಾಗರ್ ಆಗಿ ಕಾಣಿಸ್ತಾರೆ. ಓಕೆ ಅದೇ ತರ ಪಾತ್ರನ ಹೇಗೆ? ಕೈಂಡ್ ಆಫ್ ಅದೇ ತರನಾ ಸರ್? ಹೇಳ್ಬೋದಾ? ಇಲ್ಲ ಅಂದ್ರೆ ಯೂಟ್ಯೂಬರ್ ಅಂದ್ರೆ ಒಂದೇ ತರ ಇರಲ್ಲ ಅಲ್ಲ, ಬೇರೆ ಥಾಟ್ಸ್ ಇರುತ್ತೆ, ಬೇರೆ ಬೇರೆ ಕೈಂಡ್ ಆಫ್ ಯೂಟ್ಯೂಬರ್ಸ್ ಇರ್ತಾರೆ. ಸೊ ಹಾಗೇನೆ, ಸೊ ಅದೊಂದು ಬೇರೆ, ನಾನ್ ಬೇರೆ. ಸಾರಿ, ಯಾವ್ದ್ರ ಬಗ್ಗೆ? ಅದು ಸಿನಿಮಾದಲ್ಲೇ ನೋಡ್ಬೇಕಾಗತ್ತೆ. ಓಕೆ ನಿಮ್ಮ ಊಹೆಗೆ ಅಂದ್ಕೊಂಡಿದ್ದು. ಅಂಡ್ ಪ್ರೊಡ್ಯೂಸರ್ ನಮ್ಮ ಸುಷ್ಮಾ ಮ್ಯಾಮ್, ಶೀ ಈಸ್ ವೆರಿ ಹೆಂಗೆ ಅಂದ್ರೆ ವೆರಿ ಸ್ವೀಟ್. ಪ್ರತಿಯೊಂದನ್ನು ನಮ್ಗೆ ಅದೊಂದು ಪ್ರೊಡ್ಯೂಸರ್ ಫೀಲ್ ಆಗೋದು. ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಸೆಟ್ಟಲ್ ಆಗಿರ್ಲಿ, ಏನಾದ್ರೂ ಒಂದು ಪ್ರಾಬ್ಲಮ್ ಆಯ್ತಾ ತಕ್ಷಣ ಬರ್ತಾರೆ. ಏನಾದ್ರೂ ಒಂದು ಸೆಟ್ ಆಗ್ತಿಲ್ವಾ, ಓಕೆ ವೆರಿ, ನಾನು ಇಂಡಸ್ಟ್ರಿಯಲ್ಲೇ ನಾನ್ ವರ್ಕ್ ಮಾಡಿರೋದ್ರಲ್ಲಿ ವೆರಿ ಕೂಲ್ ಆಗಿರೋ ಪ್ರೊಡ್ಯೂಸರ್ ಅಂದ್ರೆ ಸುಷ್ಮಾ ಮ್ಯಾಮ್. ಇದು ಸೆಟ್ ಆಗಿಲ್ಲ, ಓಕೆ ಮಾಸ್ಟರ್ ಚೇಂಜ್ ಮಾಡಿ ಬೇರೆ ಕಡೆ ಹೋಗೋಣ, ಪ್ರಿಯಾಂಕಾ ಇದು ಲೊಕೇಶನ್ ಶಿಫ್ಟ್, ಬೇರೆ ಕಾಸ್ಟ್ಯೂಮ್ ಆಗೋ, ಇಷ್ಟು ಕೂಲ್ ಆಗಿರ್ತಾರೆ. ಸೊ ವೆರಿ ಒಂಥರ ಯಾರು ಟೆನ್ಷನ್ನೇ ಮಾಡ್ಕೊಳ್ದೆ ಕೂಲ್ ಆಗಿ 1.5 ವರ್ಷ ಅಲ್ಲಿ ನಮ್ಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಅಷ್ಟು ಚೆನ್ನಾಗಿ, ತುಂಬಾ ಚೆನ್ನಾಗಿ ಎಲ್ಲ ಶಾರ್ಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಇವತ್ತಿನ ದಿನ ದಿಸ್ ಇಸ್ ವೆರಿ ಸ್ಪೆಷಲ್ ಡೇ ಫಾರ್ ಮೀ, ಬಿಕಾಸ್ ಮೈಸೂರು ನನ್ನ ಊರಲ್ಲಿ ಸಾಂಗ್ ಶೂಟ್ ನಡೀತಾ ಇದೆ. ಹೋಲ್ ಸಾಂಗ್ ಶೂಟ್ ಮೈಸೂರಲ್ಲಿ ನಡೀತಾ ಇದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಮನೆ ಪಕ್ಕದಲ್ಲೇ ಇದೆ. ಹೋಗಿ ಮನೇಲಿ ಅಮ್ಮ ಫುಲ್ ಎಲ್ಲ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲರೂ ಒಟ್ಟಿಗೆನೆ, ಅಂದ್ರೆ ಒಂಥರ ಇದು ಶೂಟಿಂಗ್ ತರ ಫೀಲ್ ಆಗ್ತಾ ಇಲ್ಲ, ಒಂಥರ ಫುಲ್ ಜಾಲಿ ಮಾಡ್ತಾ ಇದೀವಿ ಎಲ್ಲರೂ. ಅಂಡ್ ಇದು ನನ್ನ ಮೇಲೆ ಇರೋದ್ರಿಂದ ಈ ಸಾಂಗು ಸಖತ್ತಾಗಿದೆ. ಅಂದ್ರೆ ಹಾಡಿನಲ್ಲಿ ನಿಮ್ಮನ್ನ ಸಿಕ್ಕಾಪಟ್ಟೆ ಹೊಗಳ್ತಾರೆ. ಹೌದು. ಹಾ, ಒಂದ್ ಕಡೆ ಖುಷಿ, ಹೆಣ್ಮಕ್ಳೆಲ್ಲ ನೋಡಿದ್ರೆ ಇಷ್ಟ ಆಗುತ್ತೆ. ಸೊ ಅದ್ರ ಜೊತೆಗೆ ಟೇಕ್ಸ್ ವೈಸ್ ಎಷ್ಟು ಟೇಕ್ ತಗೋತಾ ಇದ್ದೀರಾ? ಟೇಕ್ಸ್ ಅದೇ ಅಲ್ಲ, ಹೇಳ್ದಾಗ ಜಾನಿ ಮಾಸ್ಟರ್ ಹತ್ರ ಟೇಕ್ಸ್ ಇಲ್ವೇ ಇಲ್ಲ. 100 ಆದ್ರೂ ಆಗ್ಬೋದು, ಅವ್ರಿಗೆ ಸ್ಯಾಟಿಸ್ಫೈ ಆಗೋ ತನಕ ಮಾಡ್ತಾ ಇರ್ಬೇಕಷ್ಟೇ. ಇವ್ರು ಹೇಳ್ದಾಗೆ
ಅದೇ ಫಸ್ಟ್ ಟೈಮ್ ನಾನು ಜಾನಿ ಮಾಸ್ಟರ್ ಜೊತೆ ವರ್ಕ್ ಮಾಡ್ತಾ ಇರೋದು. ತುಂಬಾ ಫಸ್ಟ್ ಜಾನಿ ಮಾಸ್ಟರ್ ಈ ಒಂದು ಸಾಂಗ್ ನ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಂಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಎಷ್ಟೊಂದ್ ಜನ ಸೆಲೆಬ್ರಿಟೀಸ್ ನಾನು ಇವತ್ವರೆಗೂ ಅಪ್ಪು ಸರ್ನ ನೋಡಕ್ ಆಗ್ಲಿಲ್ಲ, ಅಂಡ್ ಅವ್ರ ಜೊತೆ ವರ್ಕ್ ಮಾಡಿರೋರು ಅಂಡ್ ಇಡೀ ಆಲ್ ಸೆಲೆಬ್ರಿಟೀಸ್ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಅವರು ನನಗೆ ಅಂದ್ರೆ ಹೇಳ್ಕೊಡ್ತಾರೆ, ಈ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡ್ತಾರೆ ಅಂದ್ರೆ ತುಂಬಾ ಖುಷಿ ಆಗಿದ್ದೆ. ಅಂಡ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ. ಫುಲ್ ಕಂಪ್ಲೀಟ್ ಆಗಿ ಸ್ಟಾರ್ಟಿಂಗ್ ಭಯ ಆಯ್ತು, ಹೇಗೆ ಅಂದ್ರೆ ನನಗೆ ಅಷ್ಟು ಡಾನ್ಸ್ ಪರ್ಫೆಕ್ಷನ್ ಬರೋದಿಲ್ಲ, ಬಟ್ ಹೇಗ್ ಮಾಡ್ತಾರೆ ಅಂತ. ಬಟ್ ವೆರಿ ನೈಸ್. ಇಂಡಸ್ಟ್ರಿಗೆ ಪರಿಚಯಿಸಿರೋದೇ ತರುಣ್ ಸರ್. ಇವತ್ತು ಇನ್ನೊಂದು ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ಅವ್ರ ಸಾಥ್ ಎಷ್ಟಿತ್ತು, ಅವರನ್ನ ಈ ಕ್ಷಣದಲ್ಲಿ ಎಷ್ಟು ನೆನೆಸ್ತಿರೋದು? ಹೌದು, ಆಫ್ಟರ್ ಮಹಾನಟಿ ತರುಣ್ ಸರ್ ತುಂಬಾನೇ ಪ್ರತಿಯೊಂದು ಕಥೆನೂ ನಾನು ತರುಣ್ ಸರ್ ಹತ್ರ ಹೇಳ್ತಾ ಇದ್ದೆ, ಸರ್ ಈ ತರ ಒಂದು ಕತೆ ಬಂದಿದೆ, ಸೊ ಏನ್ ಸಜೆಸ್ಟ್ ಮಾಡ್ತಾ ಇದ್ರು ಸರ್, ಇದು ಈ ಟೀಮ್ ತುಂಬಾ ಒಳ್ಳೆ ಚೆನ್ನಾಗಿದೆ ಅಂತ. ನಾನು ಈ ಸಿನಿಮಾ ಬಗ್ಗೆ ಹೇಳಿದಾಗ ಈಸ್ ಆಲ್ಸೋ ತುಂಬಾ ಚೆನ್ನಾಗಿದೆ ಮಾಡಿ ಅಂತಾನೆ. ಏನ್ ಹೇಳಿ, ಎಲ್ರು ಅವರೇ ಹೇಳ್ತಿದ್ದಾರೆ. ಆಕ್ಚುಲಿ ನಾನು ಮಾತು ಜಾಸ್ತಿ ಆಡ್ತೀನಿ ಅಂತಾನೆ ಎಲ್ರು ಮಾತು ಕಡಿಮೆ ಆಡು ಅಂತ ಹೇಳ್ತಾರೆ. ಓಕೆ, ಬರ್ತೀರಾ ಈ ಕಡೆ? ಇಲ್ಲ, You can change everything. ಹೋಗ್ಬೋದಲ್ಲ? ಆಕ್ಚುಲಿ ಬಡ್ಜೆಟ್ ಆಕ್ಚುಲಿ ಇವಾಗ ಫೈನಲಿ ನಿಮಗ್ ಬೇಕಾಗಿರೋದು ಬಡ್ಜೆಟ್ ಎಷ್ಟಾಗಿದೆ ಅಂತನಾ, ಜಾನಿ ಮಾಸ್ಟರ್ಗೆ ಎಷ್ಟು ಕೊಟ್ವಿ ಅಂತನಾ? ಇಲ್ಲ, ಆಕ್ಚುಲಿ ಜಾನಿ ಮಾಸ್ಟರ್ ಇಷ್ಟೇ ಬೇಕು ಅಂತ ಏನು ಕೇಳಿಲ್ಲ, ಏನೋ ಗೌರವಧನ ಅಥವಾ ಹ್ಯಾಪಿಲಿ ಏನೋ ಒಂದ್ ಗಿಫ್ಟ್ ತರ ಹೇಳ್ತಾರಲ್ಲ ಅದಷ್ಟೇ. ತುಂಬಾ ಅಂದ್ರೆ ಫೈನಾನ್ಷಿಯಲಿ ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅಂತ ಸೀರಿಯಸ್ಲಿ ನಾವ್ ಇನ್ನ ಏನು ಅದ್ ಮಾಡಿಲ್ಲ. ಬಟ್ ಅವರು ಆತರ ಯಾವ್ದು ಕಮರ್ಷಿಯಲ್ ವೈಸ್ ಅಲ್ಲಿ ಯಾವ್ದು ಚಾರ್ಜಸ್ ಮಾಡಿ ಮಾಡೋ ತರ ಇನ್ನ ಯಾವ್ದು ಆಗಿಲ್ಲ. ಪ್ರೀತಿಯಿಂದ ಇಲ್ಲ ಅಂದ್ರೆ ಯಾರಿಗಾದ್ರೂ ಒಂದು ಅಡ್ವಾನ್ಸ್ ಅನ್ನೋದು ಕೊಟ್ಟಿರ್ತೀವಿ, ಸ್ವಲ್ಪ ಅಡ್ವಾನ್ಸ್ ಆಗಿದೆ ಅಷ್ಟೇ. ಬಟ್ ಹಿ ಡಿಡ್ಂಟ್ ಆಸ್ಕ್ ನಂಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ. ಸೊ ಪ್ರೀತಿಯಿಂದ ಮಾಡ್ತಿದ್ದಾರೆ, ಆಮೇಲೆ ನೋಡೋಣ ಅಂತ ಅದಷ್ಟೇ. ನಿರ್ಮಾಪಕರಾಗಿ ಯಾವ ಸಿನಿಮಾವನ್ನು ಮಾಡ್ಬೇಕು ಆ ಒಂದು ಗಮನ ನಿಮ್ಗೆ ಸೆಲೆಬ್ರಿಟಿ ಸಿನಿಮಾದು ಕಮರ್ಷಿಯಲ್ ವೈಸ್ ಎಷ್ಟು ಹಿಟ್ ಆಗುತ್ತೆ, ಎಷ್ಟು ದುಡ್ಡಾಗುತ್ತೆ ಅನ್ನೋದ್ರ ಬಗ್ಗೆ ಅರಿವು ಇದೆಯಾ? ಇಲ್ಲ, ಆಕ್ಚುಲಿ ಕಮರ್ಷಿಯಲ್ ವೈಸ್ ನೋಡ್ತಾರೆ ಮಾಡ್ತಾರೆ ಅದು ಗೊತ್ತಿರಬಹುದು, ಬಟ್ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗ್ಬಾರ್ದಲ್ಲ. ಇವಾಗ ನಾನೇ ಕುತ್ಕೊಂಡು ಸಿನಿಮಾ ನೋಡಿದಾಗ ಆಸ್ ಎ ವೀವರು ನಾನು ಇಲ್ಲಿ ಮಾಡ್ಬೇಕಿತ್ತು, ಇಲ್ಲಿ ಮಾಡಬಹುದಿತ್ತು ಅಂದ್ರೆ ತುಂಬಾ ಸಿನಿಮಾಗಳನ್ನ ನಾವೇ ಹೋಗ್ಬಿಟ್ಟು ಹೇಳ್ತೀವಿ ಇಲ್ಲಿ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಟೆಕ್ನಿಕಲ್ ವೈಸ್ ಅಲ್ಲಿ ಬಂದಿಲ್ಲ ಅಂತ. ಸೊ ಅಷ್ಟೆಲ್ಲ ನಾವು ಕಮೆಂಟ್ ಮಾಡೋರ್ಗೆ ನಾವು ಮಾಡ್ತಾ ಇದೀವಿ ಅಂದಾಗ ಆಕ್ಚುಲಿ ಅದನ್ನ ಕರೆಕ್ಷನ್ ಮಾಡ್ಕೊಂಡು ಮಾಡ್ಬೇಕಲ್ವಾ. ಬಜೆಟ್ ನಾನು ಇವಾಗ ನಾಳೆ ಇನ್ನೊಂದು ಕೋಟಿ ತಗೊಂಬಂದ್ ಹಾಕ್ತೀನಿ ಅಂತ ಹೇಳಿದ್ರೆ ನಂಗೆ ಆ ಚಾನ್ಸ್ ಇರಲ್ಲ. ಸೊ ಏನ್ ಮಾಡ್ತಾ ಇದೀವಿ ಅದ್ ಪೂರ್ಣ ಪ್ರಮಾಣದಲ್ಲಿ ಕಷ್ಟಪಟ್ಟು ಪೂರ್ತಿ ಅಟ್ಲೀಸ್ಟ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಮಾಡ್ಬೇಕು ಅಂತ. ಸರಿ, ಕಷ್ಟಪಟ್ಟು ಮಾಡಿದ್ರೆ ರಿಟರ್ನ್ಸ್ ಬರುತ್ತೆ ಅಂತ ನಂಬ್ಕೊಂಡ್ರವ್ರು. ಇವಾಗ ನಾವು ಕಷ್ಟಪಟ್ಟು ದುಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂತ. ಸೊ ಎಲ್ಲಾನು ಅದೇ ದೃಷ್ಟಿಲಿ ನೋಡ್ಕೊಂಡು ಹೋದ್ರೆ ನಾವ್ ಯಾವ್ದನ್ನು ಅಂದ್ರೆ 100% ಕೊಡಕ್ ಆಗಲ್ಲ. ಅಂಡ್ ಇವಾಗ ನಾವು ಆಸ್ ಎ ಇಂಡಸ್ಟ್ರಿಗೆ ಬಂದ್ಮೇಲೆ ಎಲ್ಲದಕ್ಕೂ ರೆಡಿಯಾಗೇ ಬರ್ಬೇಕು ಅಂಡ್ ಏನ್ ಬೇಕು ಅದ್ ಕೊಡ್ಬೇಕು. ಈಗ ಜಾನಿ ಮಾಸ್ಟರ್ನ ಕರೆಸ್ಬಿಟ್ಟು ನಾನು ಇಷ್ಟೇ ಕೊಡೋದು ಅಂತ ಹೇಳಿದ್ರೆ ಅಷ್ಟೆಲ್ಲ ಮಾಡಿರೋದು ನಾನು ಏನೋ ಒಂದ್ ಕೊಟ್ಟಿಲ್ಲ ಅಂದ್ರೆ ಅದ್ರಲ್ಲಿ ಕಡಿಮೆ ಅನ್ನಿಸ್ಬೋದು ಸಾಂಗ್ ಅಲ್ಲಿ. ಸೊ ಅಟ್ಲೀಸ್ಟ್ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ರಿಗೂ ಸ್ಯಾಟಿಸ್ಫೈ ಮಾಡೋದಕ್ ಮುಂಚೆ ಟೀಮ್ ಸ್ಯಾಟಿಸ್ಫೈ ಆಗ್ತಾ ಇದೀವಿ ಮೊದ್ಲು. ಅದ್ ಸ್ಯಾಟಿಸ್ಫೈ ಆದ್ರೆ ಜನಕ್ಕೂ ಇಷ್ಟ ಆಗತ್ತೆ ಅಂತ. ಗೊತ್ತಿಲ್ಲ, ನನ್ನನ್ನ ಹ್ಯಾಂಡಲ್ ಮಾಡೋದು ಮೋಸ್ಟ್ಲಿ ಎಲ್ರಿಗೂ ಕಷ್ಟ ಆಗಿರ್ಬೋದು ಇಲ್ಲಿ. ಬಟ್ ಆತರ ಹ್ಯಾಂಡಲ್ ಮಾಡಿ ತುಂಬಾ ಕಷ್ಟ ಆಗೋ ಅಂತದ್ ಏನು ಇಲ್ಲ ಆಕ್ಚುಲಿ. ಟೀಮಲ್ಲಿ ಎಲ್ರೂ ತುಂಬಾ ಸಾಫ್ಟ್. ಒಂದು ಸಿನಿಮಾ ಮಾಡಿದ್ಮೇಲೆ ನಿಮ್ ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ ಪ್ರೊಡ್ಯೂಸರ್ ಇದ್ರು ನೀವು ಮಾತಾಡಿ ಹೀರೋಗೆ ರೆಮ್ಯುನರೇಷನ್ ಕಂಪ್ಲೀಟ್ ಕೊಟ್ಟಿಲ್ಲ ಅಂದ್ರೆ ಡಬ್ಬಿಂಗ್ ಬರದೇ ಇರೋದು ಅಥವಾ ಇನ್ನೊಂದು ಮಾಡೋದು ಇವಾಗ ಪ್ರಚಲಿತ ಸುದ್ದಿ ಗೊತ್ತಾಗಿರುತ್ತೆ. ಸೊ ನಿಮ್ಮ ಸೆಲೆಬ್ರಿಟಿ ಟೀಮ್ ಎಷ್ಟು ಅದಕ್ಕೆ ಕಾನ್ಸಂಟ್ರೇಷನ್ ಕೊಡ್ತೀವಿ? ಯಾಕಂದ್ರೆ ಅಲ್ಟಿಮೇಟ್ ಎಲ್ರು ರೆಮ್ಯುನರೇಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾಳೆ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ನಿಮ್ಮ ತಂಡಕ್ಕೂ ಸಮಸ್ಯೆಗಳು ಆಗ್ಬಾರ್ದು. ಸೊ ಮುತುವರ್ಜಿ ಯಾವ ರೀತಿ ವಹಿಸ್ಕೊಂಡು ಯಾವ್ದು ಡ್ಯೂ ನಿಲ್ಸಿಲ್ಲ ಮೇಡಮ್, ಎಲ್ಲ ಅಲ್ಲೇ ಕ್ಲಿಯರ್ ಮಾಡ್ಕೊಂಡ್ ಬರ್ತಿದೀವಿ. ಅದ್ರಲ್ಲಿ ಏನು ಯಾವ್ದು ಪ್ರಾಬ್ಲಮ್ ಇಲ್ಲ. ಆ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ. ನಾವು ರೆಮ್ಯುನರೇಷನ್ ತಗೊಂಡಿದ್ದೀವಿ ಕೊಡ್ತೀನಿ ಅಂತ ಆಮೇಲೆ ಹೇಳಿದ್ದಾರೆ, ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ.
ಸಿನಿಮಾ ರಿಲೀಸ್ ಆದ್ಮೇಲೆ ದುಡ್ಡು ಬಂದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಡೋದೇ ಇಲ್ಲ ಅಂತ ಅಂದ್ರ? ಹೌದಾ? ಡಬ್ಬಿಂಗ್ ಹೋಗ್ತಿರಲ್ಲ. ಹೋಗ್ಲೇಬೇಕಲ್ಲ, ನಮ್ದೇ ಅಲ್ಲ. ಸರ್ ಈಗ ಪ್ರತಿಯೊಂದು ಭಾಗ ಇರುತ್ತೆ, ಕರಾವಳಿ ಭಾಗ ಅಂತಾರಲ್ಲ, ಈ ಭಾಗ ಇಲ್ಲ ಇದು ಎಲ್ಲಾ ಭಾಗಕ್ಕೂ ಊಟ ಆಗುತ್ತೆ. ನಿರ್ದೇಶಕರು ಸಿಗ್ಲಿಕ್ಕೆ ಬಂದ್ರೆ ಚೆನ್ನಾಗಿ. ಹಾ ಬನ್ನಿ. ನಾನು ಹೇಳಿ ಸರ್. ಸೆಲೆಬ್ರಿಟಿ ಕತೆ ಬಗ್ಗೆ ಇವತ್ತಿನ ಅವಶ್ಯಕತೆ ಬಗ್ಗೆ ಮಾತಾಡೋದು ನಿರ್ದೇಶಕನ ಇವತ್ತು ಸೆಲೆಬ್ರಿಟಿ ಸಿನಿಮಾದು ಸಾಂಗ್ ಶೂಟ್ ನಡೀತಾ ಇದೆ. ಸೊ ಅದಕ್ಕೆ ಜಾನಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡ್ತಿದ್ದಾರೆ. ಇಟ್ಸ್ ಎ ಲವ್ ಸಾಂಗ್, ಲವ್ ಮಾಂಟೇಜ್, ಸ್ಟೋರಿ ಟೆಲ್ಲಿಂಗ್ ಮಾಂಟೇಜಸ್ ಸಾಂಗ್. ಸೊ ಅದು ಶೂಟ್ ನಡೀತಾ ಇದೆ. ಇದು ಮುಗಿದ್ರೆ ಇನ್ನೊಂದು 10 days ಶೂಟ್ ಇರುತ್ತೆ. ಟಾಕಿ ಪೋರ್ಷನ್ ಮುಗಿಯುತ್ತೆ, 2 fights, ಅದು ಮುಗಿದ್ರೆ ಸಿನಿಮಾ ಕಂಪ್ಲೀಟ್, ಶೂಟಿಂಗ್ ಪೋರ್ಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಡಬ್ಬಿಂಗ್. ಸೊ ಇಯರ್ ಎಂಡ್ ಬರೋ ಪ್ಲಾನ್ಸ್ ಇದೆ. ಗೊತ್ತಿರೋದು ಇಷ್ಟೇ ಜನ. ಇಂಥವ್ರು ಯಾರ್ಯಾರು ಕಲಾವಿದರು? ಇದರಲ್ಲಿ ಕಲಾವಿದರು ಬಂದ್ರೆ ಅದೇ ಪ್ರಿಯಾಂಕಾ, ಅಶ್ವಿನ್, ಅದ್ ಬಿಟ್ಟರೆ ಯಾರೇ ನೀನು ಚೆಲುವೆ ಸಂಗೀತ ಮೇಡಮ್, ಅವರು ತುಂಬಾ 27 years ಆಗಿ ಫಸ್ಟ್ ಟೈಮ್ ಕನ್ನಡಕ್ಕೆ ಬರ್ತಿದ್ದಾರೆ. ಸೊ ಅದು ನನ್ನ ಸಿನಿಮಾ ಮುಖಾಂತರ ಬರ್ತಿದ್ದಾರೆ. ಅದು ಬಿಟ್ರೆ ನಮ್ಮಲ್ಲಿ ತಿಲಕ್ ಮಾಡಿದ್ದಾರೆ. ಅದು ಬಿಟ್ರೆ ನಮ್ಮಲ್ಲಿ ಇವ್ರು ಯಾರು, ರಮೇಶ್ ಇಂದ್ರ ಸರ್ ಮಾಡಿದ್ದಾರೆ. ರವಿ ಶ್ರೀವತ್ಸ ಫ್ರೆಂಡ್ ಕ್ಯಾರೆಕ್ಟರ್ ಇದ್ರಲ್ಲಿ ಮಾಡಿದ್ದಾರೆ. ಇನ್ನ ಕೆಲವು ಇದ್ದಾರೆ ಸರ್, ಇನ್ನೊಂದಿಬ್ರು ಫೈನಲ್ ಆಗ್ಬೇಕು. 2 ಕ್ಯಾರೆಕ್ಟರ್ ಫೈನಲ್ ಆಗಿದೆ, ಅದು ಹೋಗ್ತಾ ಫೈನಲ್. ಒಂದೂವರೆ ವರ್ಷದಿಂದ ಶೂಟಿಂಗ್ ಮೇಡಮ್ 1.5 ವರ್ಷ ಜರ್ನಿ ಶೂಟಿಂಗ್ ಪ್ರೋಸೆಸ್ ಅಲ್ಲ ಮೇಡಮ್, ಇಟ್ಸ್ ಎ ಸ್ಕ್ರಿಪ್ಟು, ಡೈಲಾಗ್ಸು, ಆ ಪ್ರೋಸೆಸ್ಸಲ್ಲಿ ಶೂಟಿಂಗ್ ಡೇಸ್ ಬಂದರೆ ನಿಮಗೆ ಆಲ್ಮೋಸ್ಟ್ 80 days ಇಲ್ಲಿವರೆಗೂ ಆಗಿ 80 days ಶೂಟ್ ಮಾಡಿರೋದ್ರಲ್ಲಿ ಮೈಸೂರು ಇದು ಸೆಕೆಂಡ್ ಶೆಡ್ಯೂಲು. ಫಸ್ಟ್ ಶೆಡ್ಯೂಲ್ ಮೈಸೂರೇ ಮಾಡಿದ್ವಿ, ಸೆಕೆಂಡ್ ಶೆಡ್ಯೂಲು ನಾವು ಮಾಲೂರಲ್ಲಿ ಮಾಡಿದ್ವಿ, ಥರ್ಡ್ ಶೆಡ್ಯೂಲ್ ಬೆಂಗಳೂರು ಶೂಟ್ ಆಯಿತು. ಇದು 4th ಶೆಡ್ಯೂಲ್ ಮಂಗಳೂರು ಒಂದು ಶೆಡ್ಯೂಲ್ ಶೂಟ್ ಮಾಡಿದ್ವಿ. ಇದು 4th ಶೆಡ್ಯೂಲ್ ಸಾಂಗ್ ಶೂಟ್. ಅದೇ ಜಾನಿ ಮಾಸ್ಟರ್ ಡೇಟ್ಸ್ ತೊಗೊಂಡು ಸಾಂಗ್ ಮಾತ್ರ ಈ ಶೆಡ್ಯೂಲ್ ಹಾಕ್ಕೊಂಡ್ವಿ. ಈ ಸಾಂಗ್ ಮುಗಿಸ್ಕೊಡೋಣ. ಇನ್ ಕಮಿಂಗ್ ಡೇಸಲ್ಲಿ 10 days ಶೂಟ್ ಮಾಡಿ. ಕಥೆ ವಿಚಾರ ಬಂದ್ರೆ ಅವರು ಕ್ಲಿಯರ್ ಆಗಿದ್ದಾರೆ. ಅದು ಕ್ವಾಲಿಟಿ ಸಿನಿಮಾ ಕೊಡೋಣ, ಆಮೇಲೆ ನಿರ್ದೇಶಕರಾಗಿ ಇವತ್ತು ಸರ್ಟಿಫಿಕೇಟ್ ಗೊತ್ತಿದೆ. ಹೌದು ಸರ್. ಜನ ಎಷ್ಟೇ ಸೂಪರ್ ಮಾಡೋದು 3 ದಿನಕ್ಕೆ ಇವತ್ತೆಲ್ಲ ಸಿನಿಮಾ ಸಂಖ್ಯೆ ಅಂದ್ರೆ ನೀವು ಒಬ್ಬರನ್ನ ಸೆಲೆಬ್ರಿಟಿ ಮಾಡಕ್ ಹೊರಟಿದ್ದೀರಾ, ಸ್ಟ್ರಾಂಗ್ ಆಗಿರ್ಬೇಕು. ಟೈಟ್ಲೇ ತುಂಬಾ ಅಲ್ಲಿ ಸೆಲೆಬ್ರಿಟಿ ಆಗಿರೋದು. ನಾರ್ಮಲ್ ಆಗಿ ಸಿನಿಮಾ ನಿಜ ಸೆಲೆಬ್ರಿಟಿ ಬಂದಿದ್ದೀರಾ, ಎಷ್ಟು ನಿಜವಾಗ್ಲೂ ಸರ್ ಆ ಭಯ ಅಂತೂ ಇದ್ದೇ ಇದೆ. ಒಂದು ಯಾವಾಗಲೂ ನನಗೆ ಅನ್ಸೋದು, ಸರಿ ಸಿನಿಮಾ ಓಡ್ತಾ ಇಲ್ಲ, ಬರ್ತಾ ಇಲ್ಲ ಅಂದರೆ ಹಂಗಂದ್ರೆ ಸಿನಿಮಾ ಇಂಡಸ್ಟ್ರಿ ಮುಗಿದೋಯ್ತಾ, ಈ ಬಿಸ್ನೆಸ್ಸೇ ಇಲ್ವಾ? ನಮಗೂ ಆ ಭಯ ಕಾಡುತ್ತೆ. ಈಗ ನೀವೇ ಕೇಳಿದ ಆ ಕ್ವಶನ್ ಕೇಳಿದಾಗುತ್ತೆ. ಈಗ ನನ್ನೇ ಕೆಲವು ಪ್ರೊಡ್ಯೂಸರು, ಹೇಗೆ ಕಿರಣ್ ಬಿಸ್ನೆಸ್ ಹೆಂಗಿದೆ, ಮತ್ತು ಬಿಸ್ನೆಸ್ ಇಲ್ವಲ್ಲ, ಏನಕ್ಕೆ ಸಿನಿಮಾ ಮಾಡೋಣ? ಅವಾಗ ಅಂದಾಗ ಇಂಡಸ್ಟ್ರಿ ಇಲ್ಲ, ಮಾಡಬೇಕು ಸರ್, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು. ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಒಂದು ಗಾನರ್ ಇರುತ್ತೆ, ಟೇಸ್ಟ್ ಇರುತ್ತೆ. ಡಿಸ್ಕಸ್ ಮಾಡೋಣ. ಪ್ರಯತ್ನ ಅಂತೂ ಮಾಡಲೇಬೇಕು. ಯಾವುದೇ ಬಿಸ್ನೆಸ್ಸಲ್ಲಿ ರಿಸ್ಕ್ ಇದ್ದೇ ಇದೆ ಸರ್, ನನ್ನ ಪಾಯಿಂಟ್ ಆಫ್ ವ್ಯೂ. ಒಂದು ಚಿಕ್ಕ ಬಿಸ್ನೆಸ್ ಮಾಡ್ಬೋದು. ಈಗ ಒಂದು ಬೇಕ್ರಿ ಇಡೋನು 5 ಲಕ್ಷ ಬಿಸ್ನೆಸ್ ಮಾಡೋನು 50 ಕಡೆ ಯೋಚನೆ ಮಾಡಿರ್ತಾನೆ, ಇಲ್ಲಿ ಬಿಸ್ನೆಸ್ ಆಗುತ್ತಾ ಅಂತ. ಹಂಗೆ ಸಿನಿಮಾನು ಹಂಗೇನೆ. ಸೊ ನನ್ನ ಟೀಮಲ್ಲಿ ಹೇಗೆ ಅಂದರೆ ನಾವೆಲ್ಲ ಫ್ರೆಂಡ್ಸ್. ಅಂದರೆ ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು, ನನ್ನ ಹೀರೋ ಆಗಿರ್ಬೋದು, ಒಂದು ಕಲೆಕ್ಟಿವ್ ಒಪಿನಿಯನ್ ತೊಗೋತೀವಿ. ಒಂದು ಸೀನ್ ಡಿಸ್ಕಸ್ ಆದರೂ, ಒಂದು ಮೇಕಿಂಗ್ ಆದರೂ ಏನು ಅನ್ನಿಸ್ತಿದೆ, ಹೇಗೆ ಅನ್ನಿಸ್ತಿದೆ, ಆಸ್ ಎ ವ್ಯೂವರ್ ಆಡಿಯನ್ಸ್ ಆಗಿ ನಮ್ಮ ಒಳಗಡೆ ಇರೋ ಆಡಿಯನ್ಸ್ ಯಾವತ್ತೂ ಸತ್ತೋಗ್ಬಾರ್ದು. ಅಂದರೆ ನಮ್ಮಲ್ಲೇ ಸರ್ ಡಿಸ್ಕಸ್ ಮಾಡ್ತೀವಿ. ನಿನ್ಗೆ ಯಾವ ಥರ ಸಿನಿಮಾ ಇಷ್ಟ, ಈ ಜಾನರ್ ಓಕೆನಾ, ಪರ್ಫಾರ್ಮೆನ್ಸ್, ಇದೆಲ್ಲ ಒಂದು ಕಲೆಕ್ಟಿವ್ ಒಪಿನಿಯನ್ ಆಗಿ ಮಾಡ್ತಿದ್ದೀವಿ. ಆಸ್ ಎ ಪ್ರೊಡ್ಯೂಸರು ಎಲ್ಲಿ ಕಾಂಪ್ರಮೈಸ್ ಅಂತೂ ಆಗಿಲ್ಲ. ಪ್ರೊಡ್ಯೂಸರ್ ಏನೇ ಕೊಟ್ಟರು ನೋಡಿ ಕಿರಣ್, ಅವ್ರಿಗೆ ಕೆಲವು ವಿಷಯ ನನಗೆ ಇಷ್ಟ ಆಗಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನನಗೆ ಹಿಂಗೆ ಅನ್ನಿಸ್ತಿದೆ, ನೋಡಿ ಏನೋ ಚೇಂಜಸ್ ಮಾಡ್ಬೋದಾ, ಹಿಂಗೆ ಕಲೆಕ್ಟಿವ್ ಒಪಿನಿಯನ್ನಲ್ಲಿ ಮಾಡ್ತಾ ಇದ್ದೀವಿ ಸರ್. ಮತ್ತು ಅವರು ಹೇಳ್ದಂಗೆ ಫಸ್ಟು ಪ್ರಯತ್ನ ಮಾಡೋಣ. ಫಸ್ಟು ಈ ಸಿನಿಮಾ ಸ್ಟಾರ್ಟ್ ಆಗಬೇಕಂದ್ರೆ ಫಸ್ಟು ಮಾತಿದ್ದು, ಈ ಸಿನಿಮಾ ಬಿಸ್ನೆಸ್ ಆಗದೆ ಇದ್ರೂ ನಾವು ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಕರ್ಕೊಂಡು ಬಂದರು, ಇಲ್ಲ ಯಾರೋ ಬಂದರು, ಒಂದು ಸಿನಿಮಾ ಮಾಡ್ಬಿಟ್ರು, ಇಂಡಸ್ಟ್ರಿ ಬಿಟ್ಟು ಹೊರಟೋದು, ಇದು ಬರಬಾರ್ದು. ನನ್ನ ಪಾಯಿಂಟ್ ಆಫ್ ವ್ಯೂ ಸರ್. ಮಾಡೋಣ, ಕಲೆಕ್ಟಿವ್ ಆಗಿ ಮಾಡೋಣ, ಕಷ್ಟಪಟ್ಟು ಮಾಡೋಣ, ಏನೋ ಒಂದು ಸಲ್ಲುತ್ತೆ ಚೆನ್ನಾಗಿ. ಯಾರಿಗೊಬ್ರು ಎಲ್ರಿಗೂ ಕೆರಿಯರ್ ಆಗಬೇಕು ಅಂತ ಮಾಡ್ತಿದ್ದೀವಿ. ಇಲ್ಲ ಅಂದ್ರೂ ಏನೋ ಆಗುತ್ತೆ, ಇದು ನನ್ನ ಬಿಲೀವ್ ಸರ್. ಒಂದು ಸಂಪ್ರದಾಯ ಇತ್ತು ಟೈಮಲ್ಲಿ ಶೂಟಿಂಗ್ ಸ್ಪಾಟಿಗೆ ಕಳಿಸಿದ್ದು, ಅದನ್ನ ಪ್ರಚಾರ ಮಾಡೋದು. ಇತ್ತೀಚಿನ ಒಂದು ಸಿನಿಮಾ ಬೆಳವಣಿಗೆ ಶೂಟಿಂಗ್ ಟೈಮಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ನಿಮ್ ತಂಡ ಮಾಡ್ತಾ ಇದ್ದಾರೆ, ಉದ್ದೇಶ ಆಗಿರ್ಬೋದು ಅಥವಾ
ಏನ್ ಯಾಕಂದ್ರೆ ಮುಂಚೆ ಎಲ್ಲ ಸಿನಿಮಾಗಳಲ್ಲಿ ಹಳೆ ಸಿನಿಮಾಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ ವಿಷ್ಣು ಸರ್ ಆಗಿರ್ಬೋದು ಆ ಟೈಮಲ್ಲೆಲ್ಲ ಕರ್ಕೊಂಡು ಹೋಗೋರು ಶೂಟಿಂಗ್ ಸ್ಪಾಟಿಗೆ ಕರ್ಕೊಂಡು ಹೋಗಿ ಎಲ್ರಿಗೂ ತೋರಿಸೋದು ಅದನ್ನ ಪೇಪರ್ಗಳಲ್ಲೆಲ್ಲ ಪ್ರಿಂಟ್ ಎಲ್ಲ ಮಾಡಿಸೋದು. ಬಟ್ ಇವಾಗ ಅದಿಲ್ಲ, ಪದ್ಧತಿನೇ ಇಲ್ಲ. ಇದ್ರ ಬಗ್ಗೆ ಹೇಳ್ಬೇಕು. ನಾವು ಹಳೆ ಸ್ಟೈಲಲ್ಲೇ ಬರೋಣ ಅಂತ. ಕರೆಕ್ಟ್ ಆಗಿ ಹೇಳಿದ್ವಿ. ಸೇಮ್ ಮೇಡಮ್, ನೀವ್ ಹೇಳಿದ್ದನ್ನೇ ನಾವು ಡಿಸ್ಕಸ್ ಮಾಡಿದ್ವಿ. ಮುಂಚೆ ಎಲ್ಲ ಹೇಗ್ ಮಾಡ್ತಾ ಇದ್ರು, ಈಗ ಅಶ್ವಿನು ಅದೇ ಪಾಯಿಂಟ್ ಹೇಳಿದ್ರು. ಮುಂಚೆ ಎಲ್ಲ ಹೇಗ್ ಮಾಡ್ತಾ ಇದ್ರು, ಈ ಮೀಡಿಯಾ ಅಂದ್ರೆ ಪೇಪರ್ ಮೀಡಿಯಾ ಇದ್ದಾಗ ವಿಷ್ಣು ಸರ್ ಅದನ್ನ ಯಾಕೆ ಹೊರಗಡೆ ತರಬಾರ್ದು, ನಾವು ಆ ಥರ ಯೋಚನೆ ಮಾಡೋಣ. ಪಬ್ಲಿಸಿಟಿ ಎವ್ರಿ ಡೇ ಇಸ್ ಕ್ರಿಯೇಟಿವ್ ಸರ್, ಪಬ್ಲಿಸಿಟಿ. ಸೊ ಒಂದೊಂದೇ ಯೋಚನೆ ಮಾಡ್ತಾ ಮಾಡ್ತಾ ಈಗ ಸೇಮ್ ನೀವು ಹೇಳ್ದಾಗೇನು ಸರಿ ಲೊಕೇಶನ್ಸ್ಗೆ ಕಟ್ಸಿ ಮಾಡೋಣ, ಹೇಗೆ ಮಾಡ್ತಿದ್ರು ಅದನ್ನ ಡಿಸೈನ್ ಮಾಡ್ತಾ ಮಾಡ್ತಾ ಒಂದೊಂದೇ ಸ್ಟಾರ್ಟ್ ಮಾಡಿದ್ವಿ. ಈಗ ನಾವು ಮೀಡಿಯಾ ಮುಂದೆ ಇವತ್ತೇ ಬಂದಿರೋದು ಸರ್. ಇಷ್ಟು ದಿವಸ ಶೂಟ್ ಆದಮೇಲೆ ಇವತ್ತು ನಮ್ಮ ಟೈಟಲ್ ಟೀಸರಲ್ಲಿ ಸುದೀಪ್ ಸರ್ ಅವತ್ತು ಮಾತಾಡಿದ್ಬಿಟ್ರೆ ಇವತ್ತೇ ಶೂಟ್ ಮಾಡಿದ್ವಿ. So, ಸೆಲೆಬ್ರಿಟಿ ಅನ್ನೋ ಸಿನಿಮಾದ ಬಗ್ಗೆ ಇಲ್ಲಿ ಎಲ್ಲೂ ಹೇಳ್ಕೊಂಡಿಲ್ಲ. ನೀವೇ ಹೇಳ್ತೀರಾ ಫಸ್ಟ್ ಟೈಮ್ ಮೀಡಿಯಾ ಮುಂದೆ ಬರ್ತಾ ಇತ್ತು. ಸೆಲೆಬ್ರಿಟಿ ನಿಮ್ ಪ್ರಕಾರ ಆನ್ಲೈನ್ ಸ್ಟೋರಿ ಏನು, ಟೆಕ್ನಿಷಿಯನ್ಸ್ ಬಗ್ಗೆ, DOP ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಕೊಂಡಿಲ್ಲ, ಸೌಂಡ್ ಬಗ್ಗೆ ಪರ್ಚೇಸ್ DOP ಬಂದು ಆನಂದ್ ಸುಂದರೇಶ್ ಅಂತ ನನ್ನ ಸ್ನೇಹಿತ. ಇದು ಮುಂಚೆ ಊರ್ವಿ ಅಂತ ಮಾಡಿದ್ರು, ಹಾಗೆ ಮರ್ಫಿ ಅನ್ನೋ ಮೂವಿ ವರ್ಕ್ ಮಾಡಿದ್ರು. ಸೊ ನನ್ನ 3ನೇ ಸಿನಿಮಾ ನನ್ನ ಜೊತೆ ಮಾತಾಡಿ. ಅದು ಬಿಟ್ಟರೆ ವಿಜಯ್ ಅಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಸರ್. ಅವರು 2 ಸಿನಿಮಾ ಮಾಡಿದ್ದಾರೆ. ಇದು ಬಿಫೋರ್ ಭುವನಂ ಗಗನಂ ಅಂತ ಒಂದು ಮಾಡಿದ್ದಾರೆ, ಅದ್ರ ಮುಂಚೆ ಕಾಣದಂತೆ ಮಾಯವಾದನು. ಅವ್ರದ್ದು ಫ್ರೆಂಡೇ ಸರ್. ಒಂದು 10 ಇಯರ್ಸ್ ಜರ್ನಿ ನಮ್ದೆಲ್ಲ. DOP ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು. ಸೊ ತುಂಬ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಜಾನಿ ಮಾಸ್ಟ್ರು ಕರೀತಿದ್ದಂಗೆ ಬರ್ತಾರೆ ಅನ್ನೋದು ಸುಳ್ಳು ಸರ್. ಒಂದು ಕೊಟ್ಟಿರೋ ರೆಮ್ಯೂಷನ್ ಅವ್ರು ಕೇಳಿದಷ್ಟು ರೆಮ್ಯೂಷನ್ ಕೊಡ್ತೀನಿ ಬರ್ತಾರೆ ಅಂದ್ರು ಸುಳ್ಳು ಸರ್. ಅವ್ರ ಸಾಂಗ್ ಕೇಳಿ ಇಷ್ಟ ಆದರೆ ಮಾತ್ರ ಬರೋದು ಸರ್. ಇದು ನಮಗೆ ಚಾಲೆಂಜ್ ಇತ್ತು. ನಾವು ಫಸ್ಟ್ ಮೀಟ್ ಆದಾಗ ನಾವು ಒಂದು ಸಾಂಗಿಗೆ ಅಂತ ಒಂದು ಸಾಂಗಿಗೆ ಅಂತ ಕೇಳ್ಸೋಣ ಫಸ್ಟ್. ಅವ್ರಿಗೆ ಫಸ್ಟ್ ಸಾಂಗ್ ಕೇಳ್ತಾರೆ ಸರ್. ಅವ್ರಿಗೆ ಡಿಫ್ರೆಂಟ್ ಅನ್ಸಿದ್ರೆ ಮಾತ್ರ ಅವ್ರು ಅಕ್ಸೆಪ್ಟ್ ಮಾಡೋದು, ಇಲ್ಲ ಅಂದ್ರೆ ಮಾಡೋದು. ಯಾಕೆಂದ್ರೆ ಬೇರ್ ಮಾಡಕ್ ಆಗ್ಬೇಕಲ್ಲ, ಒಂದ್ ಸಾಂಗ್ ಮಾಡೋಣ ಫಸ್ಟ್ ಅಂತ ಹೋಗಿದ್ದು. ಅದೆಲ್ಲ ಆದ್ಮೇಲೆ ಅವ್ರು ನೋಡಿ ಪೇಮೆಂಟ್ ವಿಚಾರದಲ್ಲಿ ತಲೆ ಕೆಡಿಸ್ಕೊಬೇಡ, ಎಲ್ಲಾ ಸಾಂಗು ನಾವು ಮಾಡೋಣ ಅಂತ ಅಂದ್ರು. ಆ ಧೈರ್ಯದ ಮೇಲೆ ಹೋಗಿದ್ದು. ಇವತ್ತು ಹಂಗೆ ಇದ್ದಾರೆ. ಇವತ್ತು ಅದಿದೆ ಸರ್. ಜಾನಿ ಮಾಸ್ಟರ್ ಸರ್ ಹತ್ರ ಸಾಂಗ್ ಒಪ್ಸೋದಿದೆಯಲ್ಲ, ಇಟ್ಸ್ ಎ ಚಾಲೆಂಜ್ ಸರ್. ಅವ್ರು ಕೇಳಿ ಅವ್ರು ಇಷ್ಟಪಟ್ರು, ಮತ್ತೆ ಕೆಲವು ಚೇಂಜಸ್ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಅದು ಹೇಳ್ಬೇಕು, ಬೇರೆ ಸಾಂಗ್ ಕೇಳ್ತಾರೆ ಸುಮ್ಮನೆ ಆಗ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಜಾನಿ ಮಾಸ್ಟರ್ ಸ್ಟುಡಿಯೋಗೆ ಹೋಗಿ 1 ವೀಕ್ ಸಾಂಗ್ನ ಫುಲ್ ಟ್ಯೂನ್ ಮಾಡಿದ್ದಾರೆ. ಸಾಂಗ್ನ ಅವರು ಟ್ಯೂನ್ ಮಾಡಿ ಅವರೇ ಚೇಂಜ್ ಮಾಡಿಸಿ ಏನೇನು ಬೇಕು ಅವ್ರು ಅದನ್ನ ಮಾಡ್ಕೊಂಡು ಆಮೇಲೆ ಬಂದು ಇದು ಮಾಡಿದ್ದಾರೆ. ಅದು ನಮ್ಮ ಮೇಲೆ ಇರೋ ಲವ್. ಥ್ಯಾಂಕ್ ಯು ಸರ್. ಅಲ್ಲ ಹೇಳಿದ್ರೆ ವಿಜಯ್ ಮ್ಯೂಸಿಕ್ ಡೈರೆಕ್ಟರ್ ಈಸ್ ಡೂಯಿಂಗ್ ಅಮೇಸಿಂಗ್ ಜಾಬ್. నేను జస్ట్ సమ్ చిన్న చిన్న ప్లేసెస్లో ఐ చేంజ్ సమ్ ఇన్స్ట్రుమెంట్స్ అంతే. సేమ్ ట్యూన్ సేమ్, బట్ ఇన్స్ట్రుమెంట్ కొంచెం డిఫరెంట్గా. అంటే నేను ఆల్ ఇండస్ట్రీలో సాంగ్స్ వింటా ఉంటాను కదా, సో ఐ వాంట్ లిటిల్ చేంజ్ అంతే. బట్ థ్యాంక్ యూ విజయ్ సార్, నా మాటని గౌరవించి రెస్పెక్ట్ ఇచ్చి చేంజ్ చేశారు. థ్యాంక్ యూ సో మచ్. ಹಾಂ ಸರ್. ಆನ್ಲೈನ್ ಸ್ಟೋರಿ ಹೇಳಿಲ್ಲ ಸರ್. ನಾಲ್ಕು ಸಾಂಗ್ ಇಟ್ಬಿಟ್ಟು 4 ಪಂಚಲೈನ್ ಆದ್ರು, ಅದ್ರ ಜೊತೆ ಒಂದು ಕಮರ್ಷಿಯಲ್ ಹೊಸ ಬರೋ ಹೀರೋಗಳಿಗೆ ಅದಲ್ಲದೆ ಜನಕ್ಕೆ ಬೇಕು ಸರ್. ಇವತ್ತು ಏನೋ ಹೇಳ್ತಾರೆ, ಇನ್ನ ಹತ್ರ ಕತೆ ಮಾಡ್ತಾರೆ, ನಾನೇ ಬಿಟ್ಟು ಆರು ಜನ ಇಷ್ಟು ಸ್ಟ್ರಾಂಗ್ ಇಲ್ಲ ಅಂತ ನಾನು ಹೇಳ್ತೇನೆ. 1 minute, sir. Sir, time up. Come on to it. First of all, thank you so much, all media people, your support and your love. Thank you so much. Thank you. ನಮಸ್ತೆ. Time out. ಓಕೆ ಮಿಸ್ಟರ್. ಈಗ ಕತೆ ವಿಚಾರದಲ್ಲಿ ಸ್ಟ್ರಾಂಗ್ ನಾರ್ಮಲ್ ಇಲ್ಲ ಏನಾದ್ರು ವಿಶೇಷವಾಗಿ ಹೇಳೋದು ಮಾಡ್ಕೊಂಡು ಆ ವಿಚಾರದಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿದೆ. ಸೆಲೆಬ್ರಿಟಿ ಇಟ್ಟಿದ್ದೀರಾ, ಸ್ಟಾರ್ ಇದ್ದಾರೆ, ಏನ್ ಹೇಳಕ್ ಹೊರಟಿದ್ದೀರಿ? ಅದೇ ಸರ್, ಅದು ಡೈಲಿ ಇದಿದೆ ಸರ್. ಮಾತ್ರ ಲೈನ್ ಥರ ಹೇಳೋದಾದ್ರೆ ಇಟ್ಸ್ ಎ ಸೋಷಿಯಲ್ ಮೀಡಿಯಾ ಥ್ರಿಲ್ಲರ್ ಸಬ್ಜೆಕ್ಟ್ಸ್. ಸೊ ಇದರಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ನ ಕೆಲವು ಹ್ಯಾಡ್ ಆನು ವಿಚ್ ಈಸ್ ರಿಯಲಿಸ್ಟಿಕ್. ಸುಮ್ಮನೆ ನೀವು ಹೇಳ್ದಂಗೆ ಹೊಸಬ ಬರ್ತಿದ್ದೇನೆ 4 ಫೈಟ್ ಇಟ್ಬಿಡೋಣ, ಹಂಗಿಲ್ಲ ಸರ್. ಸೊ ಅಶ್ವಿನು ಕತೆ ಕೇಳಿದಾಗ ಅವ್ರು ಅದೇ ಹೇಳಿದ್ದು, ಬಿಲ್ಡಪ್ಪು ಏನೋ ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಹಿಂಗೆ ಇರಬೇಕು, ಇಲ್ಲ ಕತೆಗೆ ಏನೇನು ನನಗೆ ಕನೆಕ್ಟ್ ಆಗುತ್ತೆ ಅದನ್ನೇ ಆ್ಯಡ್ ಆನ್ ಮಾಡ್ತಾ ಹೋಗೋಣ. ಇದು ಪಕ್ಕಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ, ಕಮರ್ಷಿಯಲ್ ಟಚ್ ಕೊಟ್ಟಿದೀವಿ ಅಷ್ಟೇನೆ. ಸೋಷಿಯಲ್ ಮೀಡಿಯಾ
ಹೌದು ಸರ್, ಏನ್ ಕೆಲವೊಂದು ನೋಡ್ತಿರ್ತೀವಲ್ಲ? ಎಲ್ಲ ನೋಡಿ ಎಲ್ಲ social ಸರ್. ಮೆಸೇಜ್ ಅಂತೂ ಇಲ್ಲ ಸರ್, ಇಟ್ಸ್ ಎ ಥ್ರಿಲ್ಲರ್ ಮೂವಿ ಸರ್. ಸೋಷಿಯಲ್ ಮೀಡಿಯಾದಿಂದ ಒಂದು ಕನೆಕ್ಟ್ ಆಗುವಂತ ಒಂದು ಸ್ಟೋರಿ. ಹೋಗ್ತಾ ಹೋಗಿ ನಾರ್ಮಲ್ ಆಗಿ ಸ್ಟಾರ್ಟ್ ಆಗೋದು, ಒಂದು ಸೋಷಿಯಲ್ ಮೀಡಿಯಾ ಥ್ರಿಲ್ಲರ್ ಕನೆಕ್ಟ್ ಆಗುತ್ತೆ, ಅದು ಹೆಂಗೆ ಸಾಲ್ವ್ ಆಗುತ್ತೆ. ಇದರಲ್ಲಿ ಯಾವುದೇ ಮೆಸೇಜ್ ಹೇಳ್ತೀನಿ ಇದರಿಂದ ರಾಂಗ್ ರೈಟ್ ಇದೇನಿಲ್ಲ. ಮೆಸೇಜ್ ಅಂದ್ರೆ ಆ ಪ್ರಯತ್ನ ಅಂತೂ ಪಟ್ಟಿದ್ದೀನಿ ಸರ್, ಆ ಪ್ರಯತ್ನ ಅಂತೂ ಪಟ್ಟಿದ್ದೀನಿ. ಅಪ್ ಟು ಎಂಡೋರ್ಗು ಪ್ರಯತ್ನ ಅಂತೂ ಪಟ್ಟಿದ್ದೀನಿ. ಇವತ್ತು ಎಡಿಟಲ್ಲಿ ಕೂತ್ಕೊಂಡ್ರು ಇವತ್ತು ಡಿಸ್ಕಸ್ ಮಾಡ್ತೀವಿ, ಇಲ್ಲಾಂದ್ರೆ ಮಿಸ್ ಹೊಡಿತಾ ಇದೆಯಾ ಏನು ನೋಡ್ಬೋದು. ಸೊ ಕಲೆಕ್ಟಿವ್ ಒಪಿನಿಯನ್ ಸರ್. ಇಲ್ಲಿ ಯಾರ್ದೋ ಈಗ ನಾನೇ ಈಗ ಆ್ಯಕ್ಟ್ ಮಾಡ್ಬಿಟ್ಟಿದ್ದೀನಿ ಇದೇ ಇಡಬೇಕು ಅವ್ರದ್ದಿಲ್ಲ, ಪ್ರೊಡ್ಯೂಸರ್ ನಾನು ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ ಇದನ್ನ ಇಡಬೇಕು ಇಲ್ಲ, ಇದು ಆಡಿಯನ್ಸಿಗೆ ರೀಚ್ ಆಗುತ್ತಾ, ಫಸ್ಟ್ ನಮಗೆ ಇಷ್ಟ ಆಗ್ತಿದ್ಯಾ ತೆಗ್ದಿರೋದು. ಸೊ ಇದು ಕಲೆಕ್ಟಿವ್ ಒಪಿನಿಯನ್ ಪ್ರಕಾರನೇ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ ಸರ್. ಬಟ್ ನೀವು ಹೇಳ್ದಂಗೆ ಆ ಚಾಲೆಂಜಸ್ ಎಲ್ಲ ಇವತ್ತು ರಿಸೀವ್ ಮಾಡ್ಕೊಂಡೇ ಹೋಗ್ತಾ ಇದೀವಿ. ಹೊಸಬ್ರು ಸಿನಿಮಾಗೆ ಆಡಿಯನ್ಸ್ ಬರ್ತಿಲ್ಲ, ಕಲೆಕ್ಷನ್ ಇಲ್ಲ, ಬಿಸ್ನೆಸ್ ಇಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದೀವಿ. ಇದೆಲ್ಲ ತಿಳ್ಕೊಂಡು ಕಾಮಾಗಿ ಸಿನಿಮಾ ಚೆನ್ನಾಗಿ ಮಾಡೋಣ, ಥಿಯೇಟ್ರಿಗೆ ತರೋಣ, ರೀಚ್ ಮಾಡ್ಸೋಕ್ಕೆ ಎಲ್ಲರೂ ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಲ್ಲರ ಹತ್ರನೂ ಹೋಗೋಣ, ಎಲ್ಲರನ್ನೂ ಮಾತಾಡ್ಸೋಣ, ರೀಚ್ ಮಾಡೋಣ. ಅವತ್ತು ಸಿನಿಮಾ ಏನು ತಗೊಳುತ್ತೆ, ಕಷ್ಟಪಟ್ಟು ಕೆಲಸ ಇದೇ ಟೋಟಲ್ ಹೋಗ್ತಾ ಇದೀವಿ ಸರ್. ಇನ್ನೊಂದು ವಿಚಾರ, ಟೈಟಲ್ ವಿಚಾರವಾಗಿ ನಿಮ್ಗೇನಾದ್ರು ಇದುವರೆಗೂ ಸಮಸ್ಯೆ ಅಥವಾ ಅಪಸ್ಗಳು ಬಂದಿದ್ಯಾ? ಯಾಕೆಂದ್ರೆ ನೀವು ಇತ್ತೀಚೆಗೆ ನೋಡ್ತಾ ಇರ್ತೀರ ಟೈಟಲ್ ವಿಚಾರವಾಗಿ ಕೋರ್ಟ್ ಕೇಸ್ ಅಂತ ಸಿನಿಮಾ ತಂಡಗಳು ಮಾತಾಡ್ತಿದ್ದಾರೆ. ಸೊ ಆ ತರದ ಸಮಸ್ಯೆಗಳು ಬಂದಿದ್ಯಾ? ಇಲ್ಲ ಸರ್, ಯಾವುದೇ ಸಮಸ್ಯೆ ಬಂದಿಲ್ಲ ಇನ್ನೂ. ಇಲ್ಲ ಸರ್, ಸ್ಟೋರಿ ಜೊತೆನೆ ಕಾಮಿಡಿ ಹೋಗುತ್ತೆ. ಹೀರೋ ಫ್ರೆಂಡ್ ರವಿ ಶ್ರೀವತ್ಸ ಮಾಡ್ತಿದ್ದಾರೆ ನಮ್ಮ ಈಗ. ಸೊ ಶ್ರೀವತ್ಸ ಹೀರೋ ಫ್ರೆಂಡ್, ಅದು ಸ್ಟೋರಿ ಟೆಲ್ಲಿಂಗ್ ಜೊತೆಲೇ ಹೋಗುತ್ತೆ ಸರ್. ಕತೆ ನನ್ನ ಸ್ನೇಹಿತಂದು ಮನೋಜ್ ಅಂತ ಕತೆ ಮಾಡಿರೋದು. ನಾನು ಸ್ಕ್ರೀನ್ ಪ್ಲೇ ಮತ್ತೆ ಇಬ್ರು ಸೇರ್ಕೊಂಡು ಸ್ಕ್ರೀನ್ ಪ್ಲೇ ಡೈರೆಕ್ಷನ್. ಕಥೆಗಾರರ ಸಮಸ್ಯೆಯಿಂದ ಇವತ್ತು ಸುಮಾರು ಸಿನಿಮಾಗಳು ಸೋಲ್ತಾ ಇದ್ದಾರೆ. ಇಲ್ಲ ಸರ್, ಕಥೆಗಾರರಿಗೆ ಕೊಡುವಂತ ಗೌರವ ಆಗಿರ್ಬೋದು, ಅವರಿಗೆ ನೀಡ್ತಾ ಇರುವಂತ ರೆಮ್ಯುನರೇಷನ್ ವಿಚಾರ ಆಗ್ಬೋದು, ಯಾವ ಸಿನಿಮಾ ತಂಡಗಳು ಮಾಡ್ತಾ ಇರುವಂತ ಆರೋಪ ಇದೆ. ಸೊ ನಿಮ್ಮ ಕಥೆಗಾರರಿಗೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ? ಅವರ ಟೈಟಲ್ ಕಾರ್ಡ್ಗಳಲ್ಲಿ ಅಥವಾ ಹೆಸರು ಬಳಸೋದು ಇದೆಲ್ಲ ಮಾಡ್ತಾ ಇದ್ದೀರಾ? ಇಲ್ಲ, ಖಂಡಿತ ಮಾಡಿ. ಅವ್ರ ಟೈಟ್ಲ್ ಅವ್ರಿಗೆ ಯಾವ್ದು ಕ್ರೆಡಿಟ್ ಕೊಡಬೇಕು, ಯಾರೇ ವರ್ಕ್ ಮಾಡಿದ್ರು, ಇದು ನನ್ನ ಜೊತೆ ಡಿಸ್ಕಷನಲ್ಲಿ ವರ್ಕ್ ಮಾಡಿರ್ಬೋದು, ನನ್ನ ಡೈಲಾಗ್ ರೈಟ್ರು ಒಂದು 10 ಸೀನ್ ಡೈಲಾಗ್ಸ್ ಬರ್ದಿರ್ಬೋದು, ನಾನು ಫುಲ್ ಒಬ್ರು ಕೊಟ್ಟಿರ್ತೀನಿ, ಕರೆಕ್ಷನ್ಗೆ ಇನ್ನೊಬ್ರನ್ನ ಕರ್ಕೋತೀನಿ, ಇನ್ನೇನು ಆಡನ್ಗೆ ಇನ್ನೊಬ್ರು, ಪ್ರತಿಯೊಬ್ಬರಿಗೂ ಕ್ರೆಡಿಟ್ಸ್ ಕೊಟ್ಟಿದ್ದೀನಿ. ಮತ್ತು ವಿತ್ ರೆಮ್ಯುನರೇಷನ್ನು ಕೊಟ್ಟಿದ್ದೀನಿ. ಅವ್ರದ್ದೇನು ರೆಮ್ಯುನರೇಷನ್ ಇದೆ ಅದು ಕೊಟ್ಟಿದ್ದೀನಿ. ಪ್ರತಿಯೊಂದು ಇದೆ ಮೇಡಮ್. ಇಲ್ಲಿ ಯಾರಿಗೆ ಯಾವುದೇ ರೀತಿ ಇದು ಮಾಡ್ಬಿಡ್ಬೇಕು, ಮತ್ತು ನೀವು ಹೇಳ್ದಂಗೆ ಕಥೆಗಾರರಿಗೆ ಬೆಲೆ ವಿತ್ ರೆಸ್ಪೆಕ್ಟ್, ವಿತ್ ಎಲ್ಲ ಟೆಕ್ನಿಕ್ಸ್ಗೂ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಸಲ್ಲಬೇಕಾಗಿರೋದು ರೆಸ್ಪೆಕ್ಟು, ಮತ್ತು ಯಾರನ್ನೂ ಫ್ರೀಯಾಗಿ ಕೆಲಸ ಮಾಡಿಸ್ಕೊಂಡ್ವಿ ಇಲ್ಲ ಈ ಸಿನಿಮಾಲಿ ಕೊಡಲಿಲ್ಲ. ಹಾಂ ಸರ್. ಯಾವ ಸಾಂಗಿಗೆ? ಈ ಸಾಂಗಿಗೆ ಕಪಿಲನ್ ಆಡಿದ್ದಾರೆ. ಈ ಸಾಂಗ್ ಕಪಿಲನ್ ಆಡಿದ್ದಾರೆ. ಈ ಸಾಂಗು ಕಪಿಲನ್ ಆಡಿದ್ದಾರೆ ಸರ್. ಇನ್ನೊಂದು ಪೃಥ್ವಿ ಬಟ್ ಫೀಮೇಲ್ ಒಂದು ಸಾಂಗ್ ಆಡಿದ್ದಾರೆ. ನಮ್ಮ ಇವರು ಯಾರ್ದು ಯಾಸೀರ್ ನಜೀರ್ ಅಂತ ಒಬ್ರು ಪಾಪ್ ಸಾಂಗ್ ಆಡಿದ್ದಾರೆ. ಇನ್ನ 2 ಸಾಂಗ್ ಇದೆ. ಫೈನಲ್ ಒಂದು ಶಂಕರ್ ಮಾದೇವನ್ ಸರ್ ಅಂತ ಪ್ಲಾನ್ ನಡೀತಾ ಇದೆ. ಇನ್ನು ಅದೊಂದು ಫೈನಲ್ ಆಗ್ಬೇಕು. ಮಾಡಿದ್ದಾರೆ, ಮೋಹನ್ ಎಲ್ಲ ಮಾಡಿದ್ದಾರೆ ಕನ್ನಡದಲ್ಲಿ. ಈ ಸಿನಿಮಾದಲ್ಲಿ ಅವರು ಮಾಡಿದ್ದಾರೆ. ನನಗೆ ಪರ್ಸನಲಿ ಜಾನಿ ಮಾಸ್ಟರ್ ಅಂದ್ರೆ ತುಂಬಾ ಇಷ್ಟ. ಅಪ್ಪು ಸಾರ್ದೆಲ್ಲ ನೋಡ್ತಾ ಇದ್ವಲ್ಲ, ಅದಕ್ಕೆ ಅವರು 1-2 ಮಾಡ್ಲಿ ಅಂತ ನಾವು ಅವ್ರನ್ನ ಕೇಳ್ಕೊಂಡಿದ್ವಿ. ಬಟ್ ಅವರು ಖುಷಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲ ಅಲ್ಲ, ಉಡ್ ಸ್ಟೆಪ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಎಲ್ಲಾದ್ರಲ್ಲೂ ಬರೀ ಡ್ಯಾನ್ಸ್ ಆದ್ರೆ ಇದು ಚೆನ್ನಾಗಿರಲ್ಲ. ಅಂದ್ರೆ ಇದು ಯಾವ ತರ, ಯಾವ ಸಿಚುವೇಶನ್ಗೆ ಕ್ರಿಯೇಟ್ ಆಗಿರುವಂತ ಸಾಂಗ್? ಅದು ಸಿಚುವೇಶನ್ ಸಿನಿಮಾದಲ್ಲಿ ನೋಡಿದ್ರೆ ಬೆಸ್ಟ್ ಅನ್ಸುತ್ತೆ. ಬಟ್ ಕಪಲ್ ಸಾಂಗ್ ಇದು. ಇಲ್ಲ ಡ್ರೀಮ್ ಸಾಂಗ್ ಏನಲ್ಲ, ರಿಯಾಲಿಟಿಲಿ ಇರೋದೇ ಸಾಂಗ್. ಆತರ ಇದೆ. ಜಾನಿ ಮಾಸ್ಟರ್ ಯಾವ್ದು ಈಸಿ ಇರುತ್ತೆ, ಸ್ಟೆಪ್ಗಳು ಎಲ್ಲ ಡಿಫಿಕಲ್ಟ್ ಆಗೇ ಇರುತ್ತೆ. ಬಟ್ ಟ್ರೈನ್ ಮಾಡ್ತಾರೆ, ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಗುದಿಯೋದು ಅದೇನೆ. ಇಲ್ಲ, ಇಲ್ಲಿ ಮಾತ್ರ ಚಿಕ್ಕದಾಗಿ ಅದೇ ಗುದ್ದಿದ್ದಾರೆ. ಇಲ್ಲೆಲ್ಲ ನಮಗ್ ಚೆನ್ನಾಗಿ ರುಬ್ಬಿದ್ದಾರೆ ಕಾಲಲ್ಲಿ, ಆತರ ಚೆನ್ನಾಗಿ ಮಾಡಿಸಿದ್ದಾರೆ. ಈ ಸಾಂಗ್ ಅಲ್ಲಿ ಇದೆ, ನಮ್ದಿದೆ. ಹೀರೋಯಿನ್ ಜಾಸ್ತಿ ಇದೆ ಇದರಲ್ಲಿ. ಹೀರೋಯಿನ್ ಅವ್ರನ್ನ ಹೊಗಳೋ ತರ ಸಾಂಗ್ ಇದೆ. ಸೊ ಹೀರೋಯಿನ್ ಜಾಸ್ತಿ ಚೆನ್ನಾಗಿದೆ. ಏನಂತ
ಬಂದ್ರಲ್ಲ ಎಸ್ చాలా సంవత్సరాలు ಸರ್ ಹೇಳಿ ಇವತ್ತಿನ ಶೂಟಿಂಗ್ ಯಾವ ತರ ಕ್ರಿಯೇಟ್ ಮಾಡಿ తెలుగు కొంచెం కొంచెం తెలుగు మైకిల్ బాబు సారీ ఏమనుకోద్దు. అంటే టీజర్ లో అందులో ఎంత బాగుంది ఈ సాంగ్ లో మీరు ఆడియన్స్ కి ఎలా ఇస్తున్నారు? ఈ సాంగ్ మెలోడీ సాంగ్, బట్ దీంట్లో నాకు తెలిసి ఈ ఆల్బమ్ లో ఇది హిట్ సాంగ్ ఐ థింక్. ఎందుకంటే నేను అన్ని వినలేదు, నేను విన్న దాంట్లో ఇది చాలా మంచి సాంగ్. అన్ని సాంగ్ లో చాలా మీనింగ్ వస్తుంది. ఈ సాంగ్ లో ఎలాంటి steps ఉంటాయి? ఓ చిన్న అదే ఇప్పుడు స్టార్స్ కి ఒక కొరియోగ్రఫీ ఉంటుంది, కొంచెం మిడ్ ఒక కొరియోగ్రఫీ ఉంటుంది, యంగ్స్టర్స్ కి కొరియోగ్రఫీ. సో ఇప్పుడు తన యంగ్స్టర్ ఇప్పుడు వస్తున్నాడు కాబట్టి నా మేము తీసుకున్న డిసిషన్ ఏంటంటే ఎక్కువ ఓవర్గా డాన్స్ చేయకుండా, ఓకే క్యూట్ గా వీళ్ళు ఇప్పుడు వస్తున్నారు కాబట్టి వీళ్ళ వరకు ఎలా ఉంటే బాగుంటుంది అని చెప్పి ఒక హుక్ స్టెప్ ట్రై చేసాము. హుక్ స్టెప్ అనేది ట్రెండ్ అనేది నా గ్రేట్నెస్ కాదు, ఆడియన్స్. సో వాళ్ళు హిట్ చేస్తే హిట్ అవుతుంది అంతే. బట్ ఇది కూడా నా గొప్పతనం ఏం కాదు, మై అసిస్టెన్స్ అండ్ టీమ్ వర్క్. చాలా మంది ప్లాన్ చేసుకుంటారు యంగ్స్టర్స్ మన అవును. ఎలా డిఫరెన్స్ ఉంటుంది స్టార్స్ కి చేయటం అనేది డిఫికల్ట్. ఎందుకంటే ఒక్కొక్క స్టార్ కి ఒక్కొక్క ఇమేజ్ ఉంటుంది, ఒక్కొక్క డాన్స్ స్టైల్ ఉంటుంది. ఆ ఇమేజ్ ని పట్టుకొని ఆడియన్స్ మెప్పియటం, ఫ్యాన్స్ ని మెప్పియటం అంటే చాలా కష్టం. బట్ ఏదో మా ప్రయత్నం మేము చేస్తాం, అది హిట్ అవుతుంది. స్టార్స్ యాడ్ ఆన్ చేస్తారు మా స్టెప్ కి, వాళ్ళ స్టైల్ యాడ్ అయినప్పుడు చాలా. ఇప్పుడు అప్పు సార్ ఉన్నారు, అప్పు సార్కి నేను స్టెప్ నేర్పిస్తాను, బట్ ఆయన ఓన్ గా తను యాడ్ చేసుకొని ఈ డెలివరీ ఆయన స్టైల్లో డిఫరెంట్ గా చేస్తారు. అప్పుడు ఆటోమేటిక్ కొరియోగ్రాఫర్ నేమ్ వస్తుంది. సో అలాగా డిఫరెంట్ అందరూ ఇప్పుడు ఆల్ హీరోస్ అలగలగ్గా వాళ్ళ ఓన్ స్టైల్ చేస్తారు. సో అలాగా స్టార్స్ చేయటం అనేది ఇట్స్ నాట్ ఇది కాదు కానీ కష్టం. బట్ వీళ్ళకి ఏంటంటే మనం చెప్పినట్టు వింటారు. యంగ్స్టర్స్ ఏంటంటే ఆ బిగ్ మాస్ వచ్చారు, ఇప్పుడిప్పుడే మన న్యూ మూవీ, సో టీచర్ చెప్పేది వినాలి, గురువు చెప్పేది వినాలి అని చెప్పి వాళ్ళు 1 time 100 times ఆల్సో వాళ్ళు కష్టపడి డాన్స్ చేసి వాళ్ళ బెస్ట్ ఇవ్వడానికి ట్రై చేస్తారు. సో మేము కూడా ఏదైనా క్రియేటివిటీ చేయడానికి యంగ్స్టర్స్ ఉంటే క్రియేటివిటీ చేయొచ్చు. బిగ్ స్టార్స్ ఏంటంటే వాళ్ళ ఆరాన్ని పట్టుకొని మనం వెళ్ళాలి. వీళ్ళకి ఏంటంటే మన థాట్స్ తిక్క స్టార్ట్స్ ఇవి కూడా మన వీళ్ళ మీద ప్లే చేసి హిట్ అవుతాయి, బాగా ఇది వస్తుంది అనమాట. వెరీ హ్యాపీ వీళ్ళకి చేయడం. ಲೈಟ್ ಏನಾಗಿದೆ ನೋಡ್ರು ಯಾರೋ ಒಂದು ಎಲ್ಲೋದು. ఓకే. సో ఓవరాల్గా న్యూ కమర్స్ బాగా కష్టపడి వాళ్ళు బెస్ట్ ఇవ్వడానికి ట్రై చేస్తారు. అలాగే అశ్విన్ చాలా రోజులు రిహార్సల్ చేశారు, చాలా నిజంగా హార్డ్ వర్క్, చాలా హార్డ్ వర్క్ చేస్తారు. డబ్బులు బాగా ఇచ్చారు అందుకు. మా మేడం సుష్మా మేడం బాగా డబ్బులు ఇచ్చారు. నేను యాక్చువల్లీ చాలా మంది అడుగుతారు, ఏది అన్ని అడుగుతారు, కానీ అవతల ఇంట్రెస్ట్ బట్టి అనమాట. ఇప్పుడు నేను నా గురించి ఇల్లు దాదాపు ఆల్మోస్ట్ 1.5 year వెయిట్ చేశాను, ఇది నేను చేస్తే మాస్టర్తోనే చేసుకోవాలి. సో వాళ్ళు అంత ఇంట్రెస్ట్ చూపిస్తున్నప్పుడు ఓకే వాళ్ళకి ఏదో ఉంది చేయాలని, లైఫ్లో ఏదో సాధించాలి
గోల్ పట్టుకున్నారు. సో అందుకే చేద్దామని చెప్పి ఫస్ట్ మీట్ చేసినప్పుడు బాగా ప్యాషన్గా ఉన్నారు, బాగా చాలా ప్యాషన్గా ఉన్నారు. సో అప్పుడు అనిపించింది ఓకే, ఒక వ్యక్తి చాలా కష్టపడుతున్నారు, మనము వాళ్ళకి హెల్ప్ చేస్తే వాళ్ళు గ్రో అయితే మనకి పేరు వస్తుంది, వాళ్ళ ప్రొడక్షన్కి అండ్ ఇండస్ట్రీకి కూడా ఒక వ్యక్తి ఒక గుడ్ యాక్టర్ వస్తాడని ఒక భరోసాతో ఐ కంప్లీట్. కొరియోగ్రాఫర్ ఎప్పుడైనా అప్పుతో తీసుకొచ్చారా ఆయన డాన్స్ చేస్తుంటే? సార్ అప్పు సార్ వేరే, ఆయన వేరే, బట్ మేమందరం కూడా ఇన్స్పిరేషన్గా తీసుకుంటారు. అశ్విన్ గారు కూడా ఇన్స్పిరేషన్గా తీసుకొని ఈ ఒక సాంగ్ ఉంది పప్పు సాంగ్, సో దాంట్లో అప్పు సార్ది సర్ప్రైజ్ ఉంటుంది. సో అది నేనైతే బాగా ఎంజాయ్ చేశాను షూట్ చేసేటప్పుడు. ఐఎమ్ వెరీ హ్యాపీ. అది నాకు ఎప్పుడు ఉండేది కాకుండా దళితులు చాలా బిజీ ఉంటారు కదా అన్ని సినిమాలు మీరే చెప్తుంటారు, చాలా బిజీ ఉంటారు కాబట్టి ఎంత రెగ్యులేషన్ ఉంటుంది కదా ఒకసారి హీరో బట్టి ఉంటుందా, ట్రెండింగ్ బట్టి ఉంటుందా, అలా ఏం లేదు సార్, స్టాండర్డ్ ఫుడ్ అదే ఆ ఫీల్ జరిగి పట్టుకుంటుంటారు? లేదు సార్, ఎవరికైనా ఒక మార్కెట్లో ఒకటి హిట్ అయినప్పుడు, ఒక ఏదైనా ప్రోడక్ట్ వచ్చి హిట్ అయినప్పుడు దానికి ఒక ఉంటుంది. కానీ ఒక బాగా కారులో వస్తే ఒక రేట్ ఉంటుంది. మామూలు ఫ్లవర్స్ అమ్మాలి ఇదని అమ్ముతారు, కారులో వచ్చినప్పుడు ఒక రేట్ అమ్ముతారు, నడుచుకుని వచ్చినప్పుడు వాళ్ళకి ఒకటి. అంటే నేను కూడా ఏంటంటే బాగా ప్రొడక్షన్ బాగుంది చేస్తారు ఇస్తారంటే మనం కష్టపడే దాన్ని బట్టి. బిగ్ ప్రొడక్షన్లో 10 days అలా రిహార్సల్ చేస్తాం, 5 days షూట్ అంటే 15 days నాది అక్కడ బ్లాక్ అవుతుంది. అప్పుడు రెమ్యునేషన్ ఎక్కువ తీసుకుంటాం. ఇప్పుడు ఇలా అప్కమింగ్ ఇప్పుడు ఉన్నారు స్మాల్ ఉన్న ఇది ప్రొడక్షన్స్ ఉన్నాయి, వాళ్ళకి ఏంటంటే 3 days 4 daysలో షూట్ ఫినిష్ చేయాలి, ఎక్కువ రోజు రిహార్సల్ వద్దు. కానీ ఈ ప్రొడక్షన్లో మాత్రం నాకు ఎక్కువ రోజు రిహార్సల్ ఇచ్చారు, అన్నీ చేశారు. సో అలా అని చెప్పి నేను ఎక్కువ రెమ్యునేషన్ లేదు, సో ఎంత ఉంటే అంతే. బట్ నేను అందరికి అందుబాటులో ఉంటాను. కొన్ని మూవీస్ అయితే ఫ్రీగా కూడా చేస్తున్నాను, లైక్ నేను కావాలనుకొని నన్ను అడిగి లేదు జానీ మాస్టరే కావాలి అని వచ్చినప్పుడు ఐ స్టాప్ మై ఇది నా సెల్ఫ్ డబ్బు అంతా పక్కన పెట్టి నేను ఒక హెల్ప్ అయితే వాళ్ళ మూవీకి ఒక ఒక బూస్ట్ వస్తుంది, లైఫ్ వస్తుంది అని అంటే ఐ కమ్ ఐ డూ. వాళ్ళు ఏదో ప్రేమతో ఏదో ఇస్తారు, ఓకే అలా కూడా చేసిన. అంటే నాట్ రెమ్యునేషన్ ఇంతే తీసుకోవాలని లేదు సార్, నేను కావాలనుకుని వస్తే నేను ఫ్రీ కూడా చేశాను. సో అలా కథ విన్నారు సార్, కథ చెప్తున్నారా? ఇది ఆ యంగ్స్టర్ మొత్తం ఇది ఈ కథ చాలా బాగుంటుంది. నేను వినింది ఈ కథ ఇప్పుడు ఏమంటారు ట్రెండింగ్లో ఇప్పుడు జరుగుతున్న సోషల్ మీడియా దాని మీద వస్తుంది. నైస్. అంటే మీరు జనరల్ గా కథ వింటున్నారా? సాంగ్ నచ్చిన పాత్ర అంటే అలా ఏం లేదు సార్, అలా ఏం లేదు సార్, కథ నచ్చితేనే అని లేదు, సాంగ్ బాగున్నప్పుడు ఖచ్చితంగా. నా సినిమాతో నాకు సంబంధం లేదు, సాంగ్ బాగుంటే ఖచ్చితంగా చేస్తాను. ఎందుకంటే సోషల్ మీడియాలో కానీ రీల్స్లో కానీ ఈ కానీ మూవీ రాదు సార్, సాంగే వస్తుంది. సో సాంగ్ థియేటర్ పుల్లింగ్ కాబట్టి ఆ థియేటర్ పుల్లింగ్కి నేను ఎంతవరకు హెల్ప్ అవుతాను అనే దాన్ని ఐ గివ్ మై బెస్ట్. ಇಲ್ಲ ಅದೇ ಅವ್ರು ಹೇಳ್ದಂಗೆ ನಾವು 1.5 year ಬ್ಯಾಕ್ ಮೀಟ್ ಮಾಡಿದ್ದು ಅವ್ರನ್ನ. ಒಂದೊಂದು ಸಾಂಗಿಗೆ 6 ತಿಂಗಳು ವೇಟ್ ಮಾಡಿ ತಗೊಂಡಿದ್ದೀವಿ ಡೇಟ್ನ. ಅವ್ರ ಹತ್ರನೇ ಮಾಡಿಸ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ಮೊದಲಿಂದ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಜಾಸ್ತಿ ರೀಚ್ ಆಗಿದ್ದೀವಿ ಅಂತ ಅನ್ನಿಸ್ತಿದೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ಅವ್ರು ಅಲ್ಲ ಇತ್ತು ಒಂದು, ಈಗ ಅವ್ರು ಹೇಳಿದ್ರು ಗೊತ್ತಾಯ್ತಾ, ಕೆಲವು ಸಿನಿಮಾ ಫ್ರೀಯಾಗೆ ಮಾಡ್ತೀನಿ ಅಂತ ಮಾಡಿದ್ದಾರೆ. ಅದು ನನಗೇನೋ ಗೊತ್ತಿಲ್ಲ, ನನಗೆ ಅವರು ನೋಡಿದ್ರೆ ಒಂಥರ ನಮ್ಮ ಓನ್ ಬ್ರದರ್ ಫೀಲ್. ಸೊ ಹಾಗಾಗಿ ಅವ್ರೇನು ನಮ್ಮ ಹತ್ರ ಆ ಥರ ಕಮರ್ಷಿಯಲ್ ಆಗಿ ಏನು ಮಾಡಿಲ್ಲ, ಆ ಥರ ಪ್ರೀತಿಯಿಂದ ಮಾಡಿದ್ದಾರೆ. ಸೊ ಹಂಗಾಗಿ ನಮ್ಗೆ ಇನ್ನೂ ಅವ್ರ ಮೇಲೆ ಪ್ರೀತಿ ಜಾಸ್ತಿ. ಭಾಷೆ ಓಕೆ, ಕನ್ನಡದಲ್ಲೂ ಕೊಟ್ಟಿದ್ದೀವಲ್ಲ ಬೇರೆಯವ್ರಿಗೂ, ಓಕೆ ಮಾಡಿದ್ದಾರೆ, మోహన్ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. మేడం మీరు అడిగారు ఎంతమంది ఉన్నారు, నేను కూడా కన్నడనే. నేను ఎక్కడికి వెళ్తే నేను ఎక్కడికి వెళ్తే ఆ భాషలో నేను కూడా వాళ్ళ ఫ్యామిలీ మెంబర్, ఆల్ ఇండస్ట్రీస్. సో అంటే ఇక్కడ అక్కడ అని కాదు, ఆల్మోస్ట్ నా దగ్గర పనిచేసే రాహుల్ వాళ్ళందరూ కూడా బెంగళూరు నుంచి వచ్చిన వాళ్ళు నా దగ్గర అసిస్టెంట్గా. సో నా దగ్గరికి వచ్చి నేర్చుకొని వర్క్ నేర్చుకొని దర్శిని, రాహుల్ ఇంకా చాలా మంది ఉన్నారు. నవ్వు వాళ్ళు కొరియోగ్రాఫర్స్ అయ్యి ఇప్పుడు కన్నడలో చేస్తున్నారు. సో అలా ఏం లేదు, ఇష్టాలు
ఒకరికి సల్మాన్ ఖాన్ ఇష్టం, ఒకరికి షారుఖ్ ఖాన్ ఇష్టం, ఒకరికి పవన్ కళ్యాణ్ గారు ఇష్టం, ఒకరికి మీకు యాక్టర్ ఇష్టం కదా? నాకు అప్పు సార్. తర్వాత మా ప్రొడ్యూసర్ చెప్పండి చెప్పండి. సుష్మా గారు నిజంగా గ్రేట్ గ్రేట్ గ్రేట్. అంటే ఫస్ట్ సినిమాకే అంత డబ్బులు పెట్టడం అనేది నాట్ ఏ జోక్. అది వస్తుందా రాదా ఏమీ తెలియదు, కానీ అశ్విన్ గారి మీద ఉన్న లవ్ ఆమెకి అంతే, ప్రేమ. సో ఏం అడిగినా కాదన్నది ఆమె. ఎనీథింగ్ 100 డాన్సెస్ కావాలా, 100 డాన్సెస్, ఓకే మాస్టర్. పబ్ సెటప్ కావాలా, టేక్ పబ్ సెటప్. బాంబే ఫారెన్ గర్ల్స్ కా, టేక్ మాస్టర్. 3 daysలోనే షూట్ చేయాలి లేదు, సో 5 days కావాలా, 5 days తీసుకోండి. సో అలాగా ఈ రోజు వరకు సుష్మా గారు నాకు ఇది వద్దు అది వద్దు అని ఏమి వెళ్ళలేదు సార్. ఏం అడిగినా ఇచ్చారు. సో అందరికి అలాంటి ప్రొడ్యూసర్స్ దొరికితే బాగుంటుంది అనుకుంటున్నాను. సో అండ్ చాలా మంచి మనసు, అది గుడ్ హ్యూమన్, మంచి ఆమె. సో ఎప్పుడు కోప్పడరు, ఏమున్నా రిక్వెస్ట్ సార్ 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 రిక్వెస్ట్ గానే వచ్చి చెప్తారు. సో సుష్మా గారు ఈ సినిమా మీరు ఎంత ఎవరి గురించి ఈ సినిమా, నేను వీళ్ళిద్దరి గురించి కూడా ఆడాలని నేను అనుకోలేదు, కానీ ఆమె గురించి మాత్రం ఈ సినిమా ఆడాలి, చాలా డబ్బులు రావాలి ఆమెకి. సో ఎందుకంటే తను అంత కష్టపడ్డారు అండ్ షీఈ్ అ వెరీ గుడ్ ప్రొడ్యూసర్. అండ్ ఇకపోతే ప్రియా, ప్రియా చిన్నపిల్ల చాలా. ఒకసారి ఏమో జోష్గా వస్తుంది సెట్లోకి, వచ్చి 1 సెకండ్లోనే ఏమైంది అంటే స్టెప్ రాలేదు మాస్టర్, స్టెప్ రాలేదు. దెన్ ఇమీడియట్లీ వచ్చింది సూపర్గా ఉంది అంటే నిజంగా బాగుందా, నిజంగా బాగుందా. దెన్ ఇమీడియట్లీ మళ్ళీ లైక్ రాకెట్ లాగా వెళ్ళిపోతుంది. సో షీ ఈజ్ వెరీ గుడ్ హార్డ్ వర్కర్ అండ్ చాలా మంచి అమ్మాయి. మంచి ఎక్స్ప్రెషన్స్ అంతా, అంటే షార్ట్ని, సాంగ్ని, సీన్ని తొందరగా అర్థం చేసుకుంటుంది. అర్థం చేసుకుని హీస్ గివింగ్ హిస్ బెస్ట్. తను ఎంత బెస్ట్ ఇవ్వాలో, మేము ఓ షార్ట్ ఓకే చెప్పినా కూడా లేదు 1 more అని చెప్పి తను చేస్తారు. సో ఆల్ ది బెస్ట్ ప్రియా. ఈ సినిమా మంచి విజయం సాధించాలని మనస్ఫూర్తి కోరుతున్నాను. అండ్ డైరెక్టర్ గారు ఫస్ట్ నుంచి నాకు కిరణ్ ఈజ్ అ వెరీ గుడ్ హార్డ్ వర్కర్. ఈ సినిమా స్టార్ట్ అయినప్పటి నుంచి ఇప్పుడు నేను ఈ 1.5 year జర్నీలో ఎప్పుడు నేను తన ఫేస్లో కోపం చూడలేదు. టెన్షన్ ఉంటుంది కానీ బట్ ఎప్పుడు కోపం సీరియస్ అవ్వలేదు. ఏది ఉన్నా కూడా అందరితో కలుపుకొని నా సినిమా బయట బాగా రావాలి, నా సినిమా బయటికి రిలీజ్ అవ్వాలి, సో రిలీజ్ అయ్యి ఆడియన్స్కి అందరినీ అలరించాలి అనే ఒక మైండ్ థాట్ తప్ప ఇంకా వేరే ఏం లేకుండా డే అండ్ నైట్ కష్టపడి అందరినీ కలుపుకొని ఫార్వర్డ్ తీసుకొని, ఏమంటారు కెప్టెన్ ఆఫ్ ది షిప్ అంటారు కదా, సో అది ఈయనకే కరెక్ట్ సూట్ అవుతుంది. సో ఆల్ ది బెస్ట్ సార్. మీ సినిమా మంచి పెద్ద విజయం సాధించాలని మనస్ఫూర్తి కోరుకుంటున్నాను. మాస్టర్ ఆల్మోస్ట్ కర్ణాటక సెంట్రల్ ఇండస్ట్రీ ఆల్మోస్ట్ అంటే హీరోయిన్ చేశారు. ఇంకెవరైనా పెయింటింగ్ ఉన్నారు ఏది ఇక్కడనా? ఇక్కడ కర్ణాటక ఇంకెవరున్నారు? నందు అందరు చేస్తారు, యాక్చువల్లీ చేస్తా, అందరు పిలుస్తారు బట్ కొన్ని ఏదైనా డేట్ సెట్ అవ్వక, బట్ నాకు అందరితో చేయాలని ఉంటుంది కానీ డేట్ సెట్ అవ్వక నేను చేయలేదు. ఇప్పుడు ఉన్న వాళ్ళందరికీ చేయాలనే కోరిక. సో యంగ్స్టర్స్ అందరితో ఇప్పుడు ఉన్నారు కదా, యువరాజ్ కుమార్ గారు. సో ఇంకా నేను ఒక సాంగ్ ఏదో అడిగారు, సెట్ అవ్వలేదు డేట్, బట్ చేస్తాను అందరితో అండ్ అందరికి చేయాలని కోరిక. ಹಾಯ್ ನಮಸ್ತೆ. ಇಲ್ಲ ಸರ್ ಹೇಳಿ. ಎಸ್ ಎಲ್ರಿಗೂ ನಮಸ್ಕಾರ.